ಹಾಯ್! ಎಲ್ರಿಗೂ ನಮಸ್ಕಾರ. ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಮನುಷಾ ಬಿ ನಾಯಕ್. ನಾನು ಜನರಲಿ ಸ್ಟೈಲಿಂಗ್ ಆ್ಯಂಡ್ ಫ್ಯಾಷನ್ ಮೇಲೆ ವೀಡಿಯೋಸ್ ಮಾಡ್ತೀನಿ. ಬಟ್ ಇವತ್ತು ಲಿಟಲ್ ಆಫ್ ಟಾಪಿಕ್ ನವರಾತ್ರಿ ಹಬ್ಬದ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ತುಂಬ ಖುಷಿ ಅನಿಸುತ್ತೆ. ಎಲ್ಲರೂ ನವರಾತ್ರಿ ಹಬ್ಬನ ಚೆನ್ನಾಗಿ ಆಚರಿಸ್ತಾ ಇದ್ದಾರೆ. ಕಲರ್ಸ್‌ನ ಫಾಲೋ ಮಾಡ್ತಾ ಇದ್ದಾರೆ. ಪ್ರತಿದಿನ ನವದುರ್ಗಿಯರ ಬಗ್ಗೆ ಡೀಟೇಲ್ಸ್ ಹಾಕೋತಾ ಇದ್ದಾರೆ. ಸೊ ಸೋಷಿಯಲ್ ಮೀಡಿಯಾದಿಂದ ನಮ್ಮೆಲ್ಲರಿಗೂ ಎಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಾಗಿದೆ, ವಿಚ್ ಈಸ್ ಆ್ಯಕ್ಚುಲಿ ಅ ಗುಡ್ ಥಿಂಗ್ ಆಫ್ ಸೋಷಿಯಲ್ ಮೀಡಿಯಾ. ನಾನು ಈ ವಿಡಿಯೋ ಮಾಡಕ್ಕೆ ಬಂದಿರೋ ರೀಸನ್ ಏನಂದರೆ, ಕೆಲವೊಬ್ರಿಗೆ ಆಲ್ರೆಡಿ ಗೊತ್ತಿರ್ಬೋದು, ಬಟ್ ಕೆಲವೊಬ್ಬರಿಗೆ ಗೊತ್ತಿರಲಿಕ್ಕಿಲ್ಲ. ಸೊ ಗೊತ್ತಿಲ್ಲದೆ ಇರೋರಿಗೆ ಈ ಮೆಸೇಜ್ ರೀಚ್ ಆಗಲಿ ಅಂತ ಹೇಳೋಕೆ ಬಂದಿದ್ದೀನಿ ಅಷ್ಟೇ. ಈ ವರ್ಷ ನವರಾತ್ರಿ ಹಬ್ಬ 10 ದಿನಕ್ಕೆ ಬಂದಿದೆ. ಎಸ್, ನವರಾತ್ರಿ ಅಂದರೆ 9 ನೈಟ್ಸ್, ಬಟ್ ಆ್ಯಕ್ಚುಲಿ ಈ ವರ್ಷ 10 ದಿನ ಬಂದಿದೆ. ಯಾಕಂದರೆ ಈ ವರ್ಷ ತೃತೀಯ ತಿಥಿ ಏನಿದೆ ಅದು 2 ದಿನಕ್ಕೆ ಸ್ಪ್ರೆಡ್ ಆಗಿದೆ. ಸೊ ಇಟ್ ವಿಲ್ ಬಿ ಡೇ 1, 2, 3, 3, 4, 5, 6, 7, 8, 9 ಟೋಟಲ್ ಆಫ್ 10 ಡೇಸ್. ಸೊ ನಿನ್ನೆ ನಾನು ನೋಡಿದ್ದೆ, ಎಷ್ಟೊಂದು ಜನ ನಿನ್ನೆನೇ ಡೇ 4th ಕಲರ್ ಹಾಕಿದ್ರು, ಮತ್ತು ನಿನ್ನೆನೇ ಡೇ 4 ತಾಯಿ ಕುಷ್ಮಾಂಡ ಅದು ಡೇ ಅಂತ ಹಾಕೋತಾ ಇದ್ರು. ಇವತ್ತು ತುಂಬ ಜನ ಆಲ್ರೆಡಿ ಸ್ಕಂದ ಮಾತೆ ಆಚರಣೆ ಮಾಡ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಇವತ್ತು 26 ಸೆಪ್ಟೆಂಬರ್, ಇವತ್ತು ಡೇ 4. ಇವತ್ತು ನಾವು ತಾಯಿ ಕುಷ್ಮಾಂಡನ ಆರಾಧಿಸ್ತೀವಿ. ಹಾಗೆ ನಾಳೆ ಡೇ 5 ತಾಯಿ ಸ್ಕಂದ ಮಾತನ ಆರಾಧನೆ ಮಾಡ್ತೀವಿ. ಆಗಲೇ ಹೇಳ್ದಂಗೆ ತೃತೀಯ ತಿಥಿ 2 ದಿನ ಬಂದಿರೋದ್ರಿಂದ ಏನಾಗಿದೆ ಅಂದರೆ 1, 2, 3, 3 ಆ್ಯಂಡ್ ಇವತ್ತು ಆ್ಯಕ್ಚುಲಿ 4th ಡೇ. ಬಟ್ ಆಲ್ರೆಡಿ ತುಂಬ ಜನ ಇವತ್ತು ಆಲ್ರೆಡಿ ಡೇ 5 ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಹೋಗಿದೆ. ಬಟ್ ನನ್ನ ಈ ವಿಡಿಯೋ ಮಾಡೋದ್ರ ಉದ್ದೇಶ ಏನಂದರೆ, ನವರಾತ್ರಿ ಎಲ್ಲ 9 ದಿನನ ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೂ ತುಂಬ ಜನ ಅಷ್ಟಮಿ, ನವಮಿ ಮತ್ತು ವಿಜಯದಶಮಿನ ಆಚರಿಸ್ತಾರೆ. ಬೇರೆ ಕಡೆ ಬೇರೆ ಬೇರೆ ಪ್ರತೀತಿ ಇರುತ್ತೆ. ಕೆಲವೊಬ್ಬರು ಸಪ್ತಮಿ ಅಷ್ಟಮಿ ಟೈಮಲ್ಲಿ ಸರಸ್ವತಿ ಪೂಜೆ ಮಾಡ್ತಾರೆ, ಆ್ಯಂಡ್ ನವಮಿಗೆ ನಾವೆಲ್ಲರೂ ಆಯುಧ ಪೂಜೆ ಮಾಡ್ತೀವಿ. ಕೆಲವೊಬ್ರು ವಿಜಯದಶಮಿ ಆಚರಿಸ್ತಾರೆ. ಸೊ ಅಷ್ಟಮಿ, ನವಮಿ, ದಶಮಿ ಸ್ಪೆಷಲ್ ಡೇಸ್ ಆಗಿರೋದ್ರಿಂದ ಕರೆಕ್ಟ್ ಡೇಟ್ಸ್ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳೋದು ನನ್ನ ಉದ್ದೇಶ ಅಷ್ಟೇ. ನಾನಿದು ಯಾವುದರಲ್ಲೂ ನಾನೇನು ಎಕ್ಸ್ಪರ್ಟ್ ಅಂತ ಹೇಳ್ತಾ ಇಲ್ಲ. ನಾನು ತಿಳ್ಕೊಂಡಿರೋದು ಬೇರೆಯವ್ರಿಗೂ ಈ ಮೆಸೇಜ್ ರೀಚ್ ಆಗಲಿ, ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಇಂಟೆನ್ಷನ್. ಸೊ ಇವಾಗ ಯಾಕೆ ತೃತೀಯ 2 ಡೇಸ್ ಬಂತು, ಹೇಗೆ ನವರಾತ್ರಿ 10 ಡೇಸ್ ಅಂತ ಕೆಲವೊಬ್ರಿಗೆ ಕನ್ಫ್ಯೂಷನ್ ಇರ್ಬೋದು. ನಮ್ಮ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ 1 ಮಂತಲ್ಲಿ ವಿ ಹ್ಯಾವ್ 30 ಆರ್ 31 ಡೇಸ್ ಅಲ್ವಾ, 1 to 30 ಜನರಲ್ ಆಗಿ. ಅದೇ ಥರ ನಮ್ಮ ಪಂಚಾಂಗದ ಪ್ರಕಾರ, ನಾವು ಹಿಂದೂ ಕ್ಯಾಲೆಂಡರ್ ಪ್ರಕಾರ ನೋಡೋಕೆ ಹೋಗೋದಾದರೆ ನಮಗೆ 15 ಡೇಸ್ದು 2 ಸೆಟ್ಸ್ ಇರುತ್ತೆ 1 ತಿಂಗಳಲ್ಲಿ. ಸೊ ಅಮಾವಾಸ್ಯೆಯಿಂದ ಹುಣ್ಣಿಮೆ 1 ಸೆಟ್ ಅಂತ ತೊಗೊಂಡ್ರೆ, ಹುಣ್ಣಿಮೆಯಿಂದ ಅಮಾವಾಸ್ಯೆ ಸೆಕೆಂಡ್ 15 ಡೇಸ್ ಸೆಟ್ ಅದು. ಸೊ ಅಮಾವಾಸ್ಯೆ ಬಂದಮೇಲೆ ಪ್ರತಿಪದ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ. ಆ್ಯಂಡ್ ಹುಣ್ಣಿಮೆ ಆದಮೇಲೆ ಮತ್ತೆ ಇದೇ ಡೇಸ್ ಬರುತ್ತೆ. ಆಮೇಲೆ ನಾವು ಇವಾಗಲೂ ಸೂರ್ಯೋದಯದಿಂದ ಸೂರ್ಯೋದಯ ಕನ್ಸಿಡರ್ ಮಾಡ್ತೀವಿ. ಹೇಗೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ 12 ಗಂಟೆ ಆಗ್ಬಿಟ್ರೆ ಅದು ನೆಕ್ಸ್ಟ್ ಡೇ ಅಲ್ವಾ. ಸೊ ನಮ್ಗೆ ಆ ಥರ ಅಲ್ಲ, ಸೂರ್ಯೋದಯದಿಂದ ಸೂರ್ಯೋದಯನೇ ಲೆಕ್ಕ ಬರೋದ್ರಿಂದ ತೃತೀಯ ತಿಥಿ 2 ದಿನಕ್ಕೂ ಬೀಳ್ತಾ ಇತ್ತು. ಆದ್ದರಿಂದ ಡೇ 3 ಏನಾಯಿತು, 2 ಟೈಮ್ಸ್ ಬಂದಿರೋದ್ರಿಂದ ಈ ವರ್ಷ 10 ದಿನದ ನವರಾತ್ರಿ. ಆ್ಯಂಡ್ ಇವತ್ತು 26 ಸೆಪ್ಟೆಂಬರ್ ಈಸ್ ಆ್ಯಕ್ಚುಲಿ ಡೇ 4. ನಾಳೆ ಡೇ 5 ಅದು ಸ್ಕಂದ ಮಾತೆ ಆರಾಧನೆ. ಆಮೇಲೆ ಡೇ 6 ಮಾ ಕಾತ್ಯಾಯನಿ, ಮಾ ಕಾಲರಾತ್ರಿ, ಮಾ ಗೌರಿ, ಆಮೇಲೆ ಮಾ ಸಿದ್ಧಿದಾತ್ರಿ. ಸೊ ಆ ಥರ ಬರುತ್ತೆ. ಯಾ ಸೊ ಯಾರು ಅಷ್ಟಮಿ, ನವಮಿ, ದಶಮಿ ಸೆಲೆಬ್ರೇಟ್ ಮಾಡ್ತೀರಾ, ಸೊ ಪ್ಲೀಸ್ ನೋಟ್ ದ ಡೇಟ್ಸ್. 30th ಸೆಪ್ಟೆಂಬರ್ ಅಷ್ಟಮಿ, 1st ಅಕ್ಟೋಬರ್ ನವಮಿ, ಆ್ಯಂಡ್ 2nd ಅಕ್ಟೋಬರ್ ದಶಮಿ. ಇನ್ನೊಮ್ಮೆ ಹೇಳ್ತೀನಿ, 30th ಸೆಪ್ಟೆಂಬರ್ ಅಷ್ಟಮಿ, 1st ಅಕ್ಟೋಬರ್ ನವಮಿ, ಆ್ಯಂಡ್ 2nd ಅಕ್ಟೋಬರ್ ದಶಮಿ. ಸೊ ಈ 3 ಇಂಪಾರ್ಟೆಂಟ್ ಡೇಟ್ಸ್ನ ನೋಟ್ ಮಾಡಿಕೊಂಡ್ರೆ ನೀವು ಅದನ್ನು ಕರೆಕ್ಟಾಗಿ ಆಚರಿಸ್ಬೋದು. ಆ್ಯಂಡ್ ಎಸ್, ತುಂಬ ಜನ ಆ್ಯಕ್ಚುಲಿ ನವರಾತ್ರಿ ಕಲರ್ಸ್ ಏನೋ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಂತ ಅಂದ್ಕೊಂಡು ಬಿಟ್ಟಿರ್ತಾರೆ. ಮುಂಚೆಲ್ಲ ನಾವೆಲ್ಲೂ ಕೇಳೇ ಇದ್ದಿಲ್ಲ, ಇದು ಇವಾಗೇನೋ ಸ್ಟಾರ್ಟ್ ಆಗಿದೆ ಇನ್ಸ್ಟಾಗ್ರಾಮ್ ಟ್ರೆಂಡ್ ಅಂತಲೂ ಕೆಲವರು ಅಂದ್ಕೊಂಡಿರ್ಬೋದು. ಬಟ್ ಇಲ್ಲ, ಇದು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಲ್ಲ. ನವರಾತ್ರಿ ಬಣ್ಣದ್ದು ಏನಿದೆ ಈ ಪ್ರತೀತಿ, ಇದು ಮುಂಚೆಯಿಂದನೂ ಇದ್ದಿದೆ. ಕೆಲವೊಂದು ಉತ್ತರ ಭಾರತದಲ್ಲಿ ಜಾಸ್ತಿ ಆಚರಿಸ್ತಾ ಇದ್ರು, ನಮ್ಗೆ ಅಷ್ಟಾಗಿ ಗೊತ್ತಿರೋದಿಲ್ಲ. ಸೊ ಇವಾಗ ಸೋಷಿಯಲ್ ಮೀಡಿಯಾದ ಮುಖಾಂತರ ನಮ್ಮೆಲ್ಲರಿಗೂ ಗೊತ್ತಾಗ್ತದೆ ಅಷ್ಟೇ. ಎವ್ರಿ ಇಯರ್ ನವರಾತ್ರಿ ಯಾವ ದಿನ ಸ್ಟಾರ್ಟ್ ಆಗುತ್ತೆ, ಸೊ ನವರಾತ್ರಿ ಮಂಡೇ ಸ್ಟಾರ್ಟ್ ಆಗ್ತದೇನಾ, ಟ್ಯೂಸ್ಡೇ ಸ್ಟಾರ್ಟ್ ಆಗ್ತದೇನಾ, ವೆನ್ಸ್ಡೇ ಸ್ಟಾರ್ಟ್ ಆಗ್ತದೇನಾ, ಅದರ ಬೇಸಿಸ್ ಮೇಲೆ ತಾಯಿ ಯಾವ ವಾಹನದ ಮೇಲೆ ಬರ್ತಾ ಇದ್ದಾರೆ ಮತ್ತು ಆ ಇಯರ್ದು ಕಲರ್ದು ಲಿಸ್ಟು ಗೊತ್ತಾಗುತ್ತೆ. ಸೊ ದುರ್ಗಾ ಮಾತಾ ಡಿಫ್ರೆಂಟ್ ವಾಹನದಲ್ಲಿ ಬರ್ತಾರೆ. ಮೇ ಬಿ ಬೋಟ್ ಆಗಿರ್ಬೋದು, ಪಲ್ಲಕ್ಕಿ, ಆನೆ, ಕುದುರೆ, ಈ ಥರ ಡಿಫ್ರೆಂಟ್ ವಾಹನ ಇದೆ. ಸೊ ಯಾವ ದಿನದಿಂದ ನವರಾತ್ರಿ ಸ್ಟಾರ್ಟ್ ಆಗುತ್ತೋ ಅದ್ರ ಬೇಸಿಸ್ ಮೇಲೆ ಯಾವ ವಾಹನದ ಮೇಲೆ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಎಷ್ಟೊಂದು ಅಸ್ಟ್ರಾಲಜರ್ಸು ಅದ್ರ ಮುಖಾಂತರ ಪ್ರಿಡಿಕ್ಟ್ ಮಾಡ್ತಾರೆ, ಈ ವರ್ಷ ಹೇಗಿರುತ್ತೆ. ಲಾಸ್ಟ್ ಇಯರ್ ಪ್ರಿಡಿಕ್ಟ್ ಮಾಡಿದ್ರು, ಸ್ವಲ್ಪ ಫ್ಲಡ್ ಥರ ಸಿಚುವೇಶನ್ ಇರ್ಬೋದು, ಈ ಥರ ಗೊಂದಲಗಳಾಗ್ಬೋದು, ಹಂಗೆಲ್ಲ. ಸೊ ಅದ್ರ ಬೇಸಿಸ್ ಮೇಲೆ ಅಸ್ಟ್ರಾಲಜರ್ಸ್ ಪ್ರಿಡಿಕ್ಟ್ ಮಾಡ್ತಾರೆ. ಒಂದು ಸೆಕೆಂಡ್, ಯಾವ ಡೇ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಆ ದಿನದಿಂದನೇ ನಾವು ಏನು ಈ ಕಲರ್ಸ್ ಫಾಲೋ ಮಾಡ್ತೀವಿ ಆ ಲಿಸ್ಟ್ ಕೂಡ ಗೊತ್ತಾಗೋದು ಯಾವ ದಿನ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಅದ್ರ ಮೇಲಿಂದಾನೆ. ಸೊ ಯಾರು ನವರಾತ್ರಿನ ತುಂಬ ಖುಷಿಯಿಂದ ಆಚರಿಸ್ತಾ ಇದ್ದಾರೆ ಅವ್ರ ತನಕ ಈ ಮೆಸೇಜ್ ತಲುಪಲಿ ಅನ್ನೋದಷ್ಟೇ ನನ್ನ ಆಸೆ. ಸೊ
ನಿಮ್ಗೆ ಗೊತ್ತಿರೋರು ಯಾರು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ನವ್ರು ಅದನ್ನ ಆಚರಿಸ್ತಾ ಇದ್ದಾರೆ, ಯಾರಿಗೆ ಕಲರ್ಸ್ನ ನವದುರ್ಗೆಯನ್ನ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ, ಆಚರಣೆ ಮಾಡ್ತಾ ಇದ್ದಾರೆ, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾ, ಸೊ ದಟ್ಸ್ ಆಲ್. ಸೊ ಹೋಪ್ ದಿಸ್ ವಿಡಿಯೋ ರೀಚಸ್ ದ ರೈಟ್ ಆಡಿಯನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಮಾ ದುರ್ಗಾ.